ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತು ಕಂಪ್ಲೀಟ್ ಆಗಿ ಮಾರ್ಕೆಟ್ ಏನಾದ ಒಂದು ನ್ಯೂಸ್ ಬೇಸ್ ಟ್ರೇಡರ್ಸ್ಲಿಂದ ಗ್ಯಾಪ್ ಅಪ್ ಓಪನ್ ಆಗ್ಯದ. ಸೊ ಇಟ್ಸ್ ಆಲ್ಮೋಸ್ಟ್ ಏನದ 800 ಪಾಯಿಂಟ್ಸ್ ಏನದ ಗ್ಯಾಪ್ ಅಪ್ ಓಪನ್ ಆಗ್ಯದ ಬಿಕಾಸ್ ಆಫ್ ಇರಾನ್ ಅಂಡ್ ಯು ಎಸ್ ಏನದ ಸೀಸ್ ಫೈರ್ದು ಎರಡು ಕಡೆಯಿಂದ ಏನದ ಕನ್ಫರ್ಮೇಷನ್ ಬಂದದ. ಸೊ ಹಂಗಾಗಿ ಏನದ ಈ ಒಂದು ಪಾಸಿಟಿವಿಟಿ ಮಾರ್ಕೆಟ್ನಾಗ ಏನದ ಕಂಡಿರ್ತದೆ. ಸೊ 41 ಸ್ಟಾಕ್ಸ್ ಏನದ ಪಾಸಿಟಿವ್ ಇದ್ವು, 9 ಸ್ಟಾಕ್ಸ್ ಇಂದ ನೆಗೆಟಿವ್ ಇದು. ಸೊ ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್, ಅಪ್ಸೈಡ್ ಗ್ಯಾಪ್ ಅಪ್ ಓಪನ್ ಅಲ್ಲಕ್ಕೆ ಯಾವ್ದು ಮೂವ್ಮೆಂಟ್ ಎಚ್ ಡಿ ಎಫ್ ಸಿ, ಐ ಸಿ ಐ ಸಿ ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರಿ ಇವೆಲ್ಲ ಏನದ ಒಂದು ಪಾಸಿಟಿವ್ ಪಾಸಿಟಿವ್ ಸೈನ್ಸ್ ತೋರ್ಸ್ಯಾವ. ಸೊ ಹಂಗಂಗಿದೆ ಮಾರ್ಕೆಟ್ ಏನದ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಸೊ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಇದು ಡೇಟ್ ಟೈಮ್ ಫ್ರೇಮಲ್ಲಿ ಓಕೆ ಕಂಪ್ಲೀಟ್ ಆಗಿ ಏನದ ಮಾರ್ಕೆಟ್ ಕಂಪ್ಲೀಟ್ ಆಗಿ ನ್ಯೂಸ್ ಬೇಸಿಸ್ ಮೇಲೆ ಏನಾರ ಟ್ರೇಡ್ ನಡೆದ. ಸೊ ಯಾವುದೇ ಥರ ಇದೇ ಥರ ಆಗುತ್ತಂತ ಪ್ರಿಡಿಕ್ಟ್ ಮಾಡಕ್ ಕಂಪ್ಲೀಟ್ ಆಗಿ ಪ್ರಿಡಿಕ್ಟ್ ಮಾಡಕ್ ಆಗಲಾಗ್ಯದ. ಯಾಕಂದ್ರೆ ಟ್ರಂಪ್ ಅವ್ರು ಏನು ಮಾಡ್ತಾರೆ, ಟ್ರಂಪ್ದು ನೀವು ಕಂಟಿನ್ಯೂಸ್ ಆಗಿ ಬ್ಯಾಕ್ ಸೈಡ್ ಅವ್ರದ್ದು ನೀವು ನೋಡಿದ್ರೆ ನ್ಯೂಸ್ ಮಾಡಿದಾಗ ಎವ್ರಿ ಫ್ರೈಡೇ ಏನದ ಏನೋ ಒಂದು ಸ್ಟೇಟ್ಮೆಂಟ್ ಹಾಕ್ಬಿಡ್ತಾನೆ. ಸೊ ಫ್ರೈಡೇ ಅಂದ್ರೆ ಸ್ಯಾಟರ್ಡೆ ಸಂಡೇ ರಜೆ ಇರ್ತದೆ. ಮಂಡೇ ದಿನ ಒಂದು ಏನದ ಹ್ಯೂಜ್ ಗ್ಯಾಪ್ ಅಪ್ ಅವ್ರ ಗ್ಯಾಪ್ ಡೌನ್ ಸಮ್ ವೆಲಟಿಲಿಟಿ ಏನದ ಮಾರ್ಕೆಟ್ನಾಗ ತೋರಿಸ್ತದೆ. ಸೊ ಹಾಗಾಗಿ ಮಾರ್ಕೆಟ್ ಮ್ಯಾಗ ಏನದ ಕಂಪ್ಲೀಟ್ ಆಗಿ ನ್ಯೂಸ್ ಬೇಸ್ಡ್ ಟ್ರೇಡ್ ನಡೆದ. ಸೊ ಓವರ್ ಆಲ್ ಪೊಸಿಷನ್ಸ್ಗಳು ಏನೇ ನೀವು ಕ್ಯಾರಿ ಫಾರ್ವರ್ಡ್ ಮಾಡಲ್ತೀರಿ ಏನೈತೆ ಅಂದ್ರೂ ಸ್ವಲ್ಪ ರಿಸ್ಕ್ ರಿವಾರ್ಡ್ ಇಟ್ಕೊಂಡು ಏನದ ನೀವು ಪೊಸಿಷನ್ಸ್ಗಳನ್ನ ಏನದ ಬ್ಯಾಲೆನ್ಸ್ ಮಾಡಬೇಕು. ಸೊ ಏನಾಗೈತಪ್ಪ ಅಂತಂದ್ರೆ ನಾನು ನಿನ್ನೆ ಅನಲೈಸ್ ವಿಡಿಯೋದಾಗ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟು. ಸೊ ಇಲ್ಲೊಂದು ಮೇಜರ್ ಸಪೋರ್ಟ್ ಇತ್ತು, ಎಲ್ಲಿ 23,300 ಅಂತೇಳಿ. ಬಟ್ ಈ ಯಾವುದೇ ಥರದ ಈ ಸಪೋರ್ಟ್ಸು ರೆಸಿಸ್ಟೆನ್ಸ್ ಏನು ಕನ್ಸಿಡರ್ ಮಾಡಲ್ದೇನೆ ಬಿಕಾಸ್ ಆಫ್ ಎ ನ್ಯೂಸ್ ಏನಪ್ಪಾ ಅಂತಂದ್ರೆ ವಾರ್ ಏನದ ಕಂಪ್ಲೀಟ್ ಆಗಿ ಸೀಸ್ ಫೈರ್ ಎರಡು ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಬಂದ ಅಂತೇಳಿ ಏನಾಗಿದೆ ಒಂದು ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಆಲ್ಮೋಸ್ಟ್ 800 ಪಾಯಿಂಟ್ಸ್ ಏನದ ಗ್ಯಾಪ್ ಅಪ್ ಓಪನ್ ಆಗ್ಯದ. ಪಾಸಿಟಿವಿಟಿ ಮಾರ್ಕೆಟ್ನಾಗ ಏನದ ತೋರಿಸ್ಯದ. ಬಟ್ ಸೊ ನೆಕ್ಸ್ಟ್ ಏನಾಗ್ತಪ್ಪ ಅಂತಂದ್ರೆ ಇನ್ನೊಂದೇನಪ್ಪ ಅಂತಂದ್ರೆ ನಾಳೆ ಏನದ ಸೆನ್ಸೆಕ್ಸ್ದು ಎಕ್ಸ್ಪೈರಿ ಅದ. ಸೊ ಮಾರ್ಕೆಟ್ನಾಗ ವೊಲಟಿಲಿಟಿ ಜಾಸ್ತಿ ಇರ್ತದ. ಆಮೇಲೆ ಇಲ್ಲಿ ನೋಡ್ರಿ, ಈ ಏನ್ 3 ಕ್ಯಾಂಡಲ್ಸ್ ಏನ್ ಮಾಡ್ಯದ ನೋಡು, 3 ವೈಟ್ ಸೋಲ್ಜರ್ಸ್. ಸೊ 3 ವೈಟ್ ಸೋಲ್ಜರ್ಸ್. ಸೊ ಇಲ್ಲೂ ಅದೇ ತರ ಮಾಡಿತ್ತು. ಬಟ್ ಈ ಕ್ಯಾಂಡಲ್ಸ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಬುಲ್ಲಿಶ್ ಕಾಣಿಸ್ತಾ ಇರಲಿಲ್ಲ. ಕ್ಯಾಂಡಲ್ಸ್ ಏನ್ ಸ್ಮಾಲ್ ಕ್ಯಾಂಡಲ್ಸ್ ಇದ್ದು. ಬಟ್ ಇಲ್ಲಿ ಏನದ ಕ್ಯಾಂಡಲ್ಸ್ ಏನ ಬಿಗ್ ಕ್ಯಾಂಡಲ್ಸ್ ಇದ್ದು. ಒಂದು ಬೈಯರ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಈ ಝೋನ್ ಏನದ ಅಕ್ವೈರ್ ಮಾಡ್ಕೊಳ್ತಿರು. ಸೊ ಪೊಸಿಷನ್ಸ್ಗಳು ಆಡ್ ಆನ್ ಮಾಡಲ್ತಿರಿ. ಇಲ್ಲಿ ಬೈಯರ್ಸ್ ಏನಂದ್ರೆ ಪೊಸಿಷನ್ ಆಡ್ ಆನ್ ಮಾಡಲ್ತಿರು. ಸೊ ಹಂಗಾಗಿ ಏನಾಗಿದೆ ಇಲ್ಲಿ ಒಂದು ಪಾಸಿಟಿವಿಟಿ ಮಾರ್ಕೆಟ್ ಅಲ್ಲಿ ಇತ್ತು. ಅದ್ರ ಜೊತೆಗೆ ಸೀಸ್ ಫೈರ್ ಒಂದು ಎರಡು ಕಡೆಯಿಂದ ಸೀಸ್ ಫೈರ್ ಆಗಿ ವಾರಿಂದ ಸ್ಟೇಬಲ್ ಆಗಿ ಬಂದದ. ಸೊ ಎರಡು ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡು ಏನದ ಕಂಪ್ಲೀಟ್ ಆಗಿ ಮಾರ್ಕೆಟ್ ಏನದ ಒಂದು ಗ್ಯಾಪ್ ಅಪ್ ಓಪನ್ ಆಗ್ಯದ. ನಾಳೆ ಏನಾಗುತ್ತಪ್ಪ ಅಂತಂದ್ರೆ ಆಮೇಲೆ ಇನ್ನೊಂದು ಏನಪ್ಪ, ಇಂಡಿಯಾ ವಿಕ್ಸ್ ಆಲ್ಮೋಸ್ಟ್ 25 ರೇಂಜ್ ಅಲ್ಲಿ ಇತ್ತು. ಅದೇನದ ಕಂಪ್ಲೀಟ್ ಆಗಿ ಡೌನ್ ಆಗಿ 19 ಝೋನ್ ಅಲ್ಲಿ ಬಂದ. ಸೊ ಅಂದ್ರೆ ಪ್ರೀಮಿಯಮ್ಸ್ ಯಾವುದು ಏನದ ಮೀಡಿಯಂ ರೇಂಜಿಗೆ ಬಂದವು. ಸೊ ಏನಪ್ಪಾ ಅಂತಂದ್ರೆ ನಾಳೆ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಯಾವ ತರ ಮೂವ್ಮೆಂಟ್ ಇರುತ್ತೆ, ಯಾವ ತರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತೇಳಿ ಅದ್ರ ಬಗ್ಗೆ ಒಂಚೂರು ಅನಲೈಸ್ ಮಾಡೋಣ ಇಲ್ಲಿ. ಐ ಹೋಪ್ ಫ್ರೆಂಡ್ಸ್ ನಾನು ಮಾಡ್ತಿರೋ ವಿಡಿಯೋಸ್ಗಳೆಲ್ಲ ನಿಮ್ಗೆ ಇಷ್ಟ ಆಗಲ್ಲ ಅನ್ಕೋತೀನಿ. ಇಷ್ಟ ಆದರೆ ಏನದ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ನನ್ನ ಚಾನಲ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ವಿಡಿಯೋನ ಕೊನೆವರೆಗೂ ನೋಡ್ರಿ. ಸೊ ದಟ್ ಏನದ ನಿಮಗೊಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡ್ತದ, ನ್ಯೂಸ್ ಬೇಸ್ ಯಾವ ತರ ಆಗುತ್ತೆ, ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ತರ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಏನದ ಒಂದು ಕರೆಕ್ಟ್ ಕಂಪ್ಲೀಟ್ ಆಗಿ ಮಾಹಿತಿ ಏನದ ಸಿಗ್ತದೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ಮಾರ್ಕೆಟ್ ಏನಾಗಿತ್ತು ಕಂಪ್ಲೀಟ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿ ಸ್ಲೋ ಅಂಡ್ ಸ್ಟಡಿ ಏನದ ಅಪ್ಸೈಡ್ ಮೂವ್ಮೆಂಟ್ ತೋರಿಸೋದಿಲ್ಲ. ಇಲ್ಲಿ ನೋಡ್ರಿ, ಸೊ ಇಲ್ಲಿ ನೋಡ್ರಿ ಮಾರ್ಕೆಟ್ ಯಾವ ತರ ಆಗಿತ್ತು ಅಂತಂದ್ರೆ ಸೊ ಗ್ಯಾಪ್ ಅಪ್ ಓಪನ್ ಆಗಿ ಏನಾಗಿತ್ತು 23,855 ಓಪನ್ ಆಗಿದೆ. ಅದಾದ್ಮೇಲೆ ಲೋ ಏನ್ ಮಾಡಿದ್ರು 23,828 ಲೋ ಮಾಡಿ, ಅದಾದ್ಮೇಲೆ ಸ್ಲೋ ಅಂಡ್ ಸ್ಟಡಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ. ಈ ಟ್ರೆಂಡ್ ಲೈನ್ ಮೇಲೆ ಕಂಪ್ಲೀಟ್ ಆಗಿ ಏನದ ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ತೋರಿಸೋದು. ಸೊ ಅಪ್ಸೈಡ್ ಮೂವ್ಮೆಂಟ್ ಆಗಿ ಮತ್ತೆ ಸೆಲ್ಲರ್ಸ್ ಡೌನ್ ಬಂದು, ಅಪ್ಸೈಡ್ ಮೂವ್ಮೆಂಟ್ ಆಗಿ ಮತ್ತೆ ಡೌನ್ ಬಂದು, ಅಪ್ಸೈಡ್ ಮೂವ್ಮೆಂಟ್ ಆಗಿ ಲೋವರ್ ಹೈಸ್ ಅಂದ್ರೇನು, ಲೋವರ್ ಲೋಸ್ ಹೈಯರ್ ಲೋವರ್ ಹೈ ಅಂದ್ರೆ ಇಲ್ಲಿ ಲೋ ಮಾಡಿ ಮತ್ತೆ ಇಲ್ಲಿಂದ ಹೈ ಮಾಡ್ಯದ, ಮತ್ತೆ ಇಲ್ಲಿ ಲೋ ಮಾಡಿ ಇಲ್ಲಿಂದ ಹೈ ಮಾಡ್ಯದ, ಇಲ್ಲಿ ಲೋ ಮಾಡಿ ಇಲ್ಲಿ ಹೈ ಮಾಡ್ಯದ. ಸೊ ಲೋವರ್ ಹೈಸ್. ಸೊ ಈ ತರ ಮಾಡ್ಕೋತೇನಾಗೆ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಏನೋ ಈ ಸಪೋರ್ಟ್ ಏನದ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾರ್ಕೆಟ್ ಏನದ ಮೂವ್ಮೆಂಟ್ ಆಗ್ಯದ. ಸೊ ನಾಳೆ ಏನಾಗ್ಬೋದಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು ಅಂತಂದ್ರೆ ನಾಳೆದು, ಇಫ್ ಇನ್ ಕೇಸ್ ನಾಳೆ ಮತ್ತೆ ಏನಾದ್ರು ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಟು ಅಪ್ಸೈಡ್ ಮೂವ್ಮೆಂಟ್ ಆದ್ರೆ, ಸೊ ನೆಕ್ಸ್ಟ್ ಝೋನ್ ಬರೋದು 24,100. ಅದು ಬೇಕಾಗಿತ್ತು ಅಂದ್ರೆ 24,200, 24,300 ಇವೆಲ್ಲ
ಮಲ್ಟಿಪಲ್ ಅಪ್ಸೈಡ್ ಇಂದ ಮೂವ್ಮೆಂಟ್ ಆಗ್ತದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಈ ಟ್ರೆಂಡ್ ಲೈನ್ ಏನಾದ್ರು ಬ್ರೇಕ್ ಆಗಿ ಗ್ಯಾಪ್ ಟಾಪ್ ಏನಾದ್ರು ಓಪನ್ ಆಯ್ತು ಅಂತಂದ್ರೆ ಸೊ 23,900, 23,828 or 23,783 ಈ ಲೆವೆಲ್ಸ್ಗಳೆಲ್ಲ ಏನದ ಟೆಸ್ಟ್ ಆಗ ಪ್ರೊಬಬಿಲಿಟಿ ಏನದ ನಮಗೆ ಕಾಣಿಸ್ತದೆ. ಅವು ಏನದ ಅಂದ್ರೆ 24,250, 24,922, 24,380. ಸೊ ಈ ಲೆವೆಲ್ಗೆಲ್ಲ ಟೆಸ್ಟ್ ಮಾಡ ನಮಗೆ ಏನಾದ್ರು ಪಾಸಿಬಿಲಿಟಿ ಕಾಣಿಸುತ್ತೆ. ಸೊ ನಾಳೆ ಯಾವ ತರ ಟ್ರೇಡ್ ಮಾಡ್ಬೇಕಪ್ಪ ಅಂತಂದ್ರೆ ಬ್ರೇಕ್ಔಟ್ ಅಂಡ್ ಬ್ರೇಕ್ ಡೌನ್. ಸೊ ಐದರ್ ಅಪ್ಸೈಡ್ ಬ್ರೇಕ್ಔಟ್ ಆಗಬೇಕು ಅಥವಾ ಐದರ್ ಬ್ರೇಕ್ ಡೌನ್ ಆಗಬೇಕು. ಸೊ ಆ ಬ್ರೇಕ್ಔಟ್ ಅಂಡ್ ಬ್ರೇಕ್ ಡೌನ್ ಇದ್ರಾಗ ಏನದ ನಾವು ಟ್ರೇಡ್ ಮಾಡಬೇಕು. ಬಟ್ ಯಾವುದೇ ತರದ್ದು ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ, ಚಾಪಿ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಎಸ್ ಎಲ್ ಆಗೋ ಚಾನ್ಸಸ್ ಪ್ರಾಬಿಲಿಟಿ ಕಾಣಿಸ್ತಾವ. ಇಂಡಿಯಾ ವಿಕ್ಸ್ ಏನದ ಒಂದು ರೇಂಜ್ ಆಗಿರೋದ್ರಿಂದ ನಿಮಗೆ ಸ್ಪೈಕ್ಸ್ಗಳು ಇಲ್ಲಿ ನೋಡ್ರಿ, ಈ ಕ್ಯಾಂಡಲ್ ಎಷ್ಟು ಸ್ಪೈಕ್ ಕೊಟ್ಟದ, ಇಲ್ಲಿ ಏನೋ ಸೆಲ್ಲಿಂಗ್ ಸೈಡ್ ಬಂದದ, ಬಟ್ ಇಲ್ಲಿ ಇಮಿಡಿಯೇಟ್ ಆಗಿ ಮತ್ತೆ ಇಲ್ಲಿ ಪುಲ್ ಬ್ಯಾಕ್ ಆಗ್ಯದ. ಸೊ ಸ್ಪೈಕ್ಸ್ಗಳು ಜಾಸ್ತಿ ಬರಲ್ತಾವ. ಸೊ ಹಂಗಾಗಿ ನಿಮ್ಗೆ ಏನದ ಪ್ರಾಬಿಲಿಟಿ ಆಫ್ ಎಸ್ ಎಲ್ ಹಿಟ್ ಆಗೋದು ಪ್ರಾಬಿಲಿಟಿ ಜಾಸ್ತಿ ಇರ್ತಾವ. ಸೊ ಹಂಗಾಗಿ ಚಾಪಿ ಮಾರ್ಕೆಟ್ ನ ಯಾವುದೇ ತರ ಟ್ರೇಡ್ ಮಾಡಕ್ ಹೋಗ್ಬೇಡ್ರಿ. ಸೊ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡೋಣ. 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡ್ರಿ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಯಾವ ತರ ಆಗ್ತಾವ ಅಂತಂದ್ರೆ ಲೈಕ್ ಅಪ್ಸ್ ಅಂಡ್ ಡೌನ್ಸ್ ಕ್ವಿಕ್ ಆಗಿ ಏನದ ಅಪ್ ಸೈಡ್ ಆಗ್ತಾವ, ಕ್ವಿಕ್ ಆಗಿ ಏನದ ಡೌನ್ ಸೈಡ್ ಆಗ್ತಾವ. ಸೊ ಹಂಗಾಗಿ ವಾಲಿಟಿಲಿಟಿ ಜಾಸ್ತಿ ಇರ್ತಾವ. ಸೊ ಚಾಪಿ ಮಾರ್ಕೆಟ್ ಅಂದ್ರೆ ಯಾವ ತರ, ಈ ತರ ಇಲ್ಲಿ ನೋಡ್ರಿ, ಈ ಝೋನ್ ಏನ್ ಕಾಣಲ್ತಾ ನಿಮಗೆ, ಇದು ಚಾಪಿ ಮಾರ್ಕೆಟ್. ಇದರಲ್ಲಿ ಅಪ್ ಸೈಡ್ನು ಇಲ್ಲ, ಡೌನ್ ಸೈಡ್ನು ಇಲ್ಲ. ಸೊ ಈ ತರ ಟ್ರೇಡ್ಸ್ ಇದ್ದಾಗ ಯಾವುದೇ ಏನಾದ್ರೆ ನೀವು ಟ್ರೇಡ್ ಮಾಡಕ್ ಹೋಗ್ಬೇಡ್ರಿ. ಬ್ರೇಕ್ಔಟ್ ಅಂಡ್ ಬ್ರೇಕ್ ಡೌನ್ ಯಾವುದೇ ಒಂದು ಈ ಸಪೋರ್ಟಬಲ್ ಬಂದಾಗ ಕನ್ಫರ್ಮೇಶನ್ ಅಪ್ ಸೈಡ್ ಹೋಗಿ ಡೌನ್ ಮತ್ತೆ ರಿಟೆಸ್ಟ್ ಮಾಡಿ ಈ ಹೈ ಏನೋ ಬ್ರೇಕ್ ಆದಾಗ ನೀವು ಟ್ರೇಡ್ ಮಾಡಿದ್ರೆ ಏನೋ ಒಂದು ರ್ಯಾಲಿ ಸಿಗ್ತದೆ ನಿಮ್ಗೆ ಅಪ್ ಸೈಡ್ ಮೂವ್ಮೆಂಟ್. ಈ ತರ ಏನಾದ್ರೆ ನಿಮಗೆ ಇದಾಗ್ತದೆ. ಸೊ ಐ ಹೋಪ್ ನಾ ಹೇಳಿದ್ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅನ್ಕೋತೀನಿ. ನಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನೋಡೋಣ ನಾಳೆ ಯಾವ ತರ ಮೂವ್ಮೆಂಟ್ ಆಗುತ್ತೆ ಅಂತ. ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಬೈ ಫ್ರೆಂಡ್ಸ್.